ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ನಮ್ಮ ನಾಡಿನೆಲ್ಲೆಡೆ ಜಾತ್ರೆಗಳಿಗೇನೂ ಬರವಿಲ್ಲ. ಆಯಾ ಪ್ರದೇಶಕ್ಕೆ ತಕ್ಕಂತೆ ಜಾತ್ರೆಗಳಲ್ಲಿ ವೈವಿಧ್ಯತೆ ಇದೆ. ಹೀಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ 3 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯಂತೂ ತುಂಬಾನೇ ಡಿಫರೆಂಟ್. ಬನ್ನಿ ಅದೇನು ವಿಶೇಷ ಅಂತ ನಾವು ನೋಡೋಣ. ಇಲ್ಲಿ ನೋಡಿ, ಸಾರಾಯಿ ಅಂದ್ರೆ ಸಾರಾಯಿನೇ ಅಂತೇನಿಲ್ಲ. ಎಣ್ಣೆ ಬಾಟಲಿಯಲ್ಲಿ ಸಾಕ್ಷಾತ್ ದೇವರೇ ಕಾಣಿಸ್ತಿದ್ದಾರೆ. ಉದ್ಧಾರವಾದಂಗೆ ಸ್ವಾಮಿ. ಈ ದೇವರಿಗೆ ಎಣ್ಣೆಯ ನೈವೇದ್ಯ. ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟವೋ ಅದನ್ನೇ ತಂದುಕೊಟ್ರಾಯ್ತು. ಪೂಜಾರಪ್ಪ ದೇವಿಗೆ ನೈವೇದ್ಯ ಮಾಡಿ ನಿಮ್ಗೆ ಅರ್ಪಿಸ್ತಾನೆ. ಇಂಥದ್ದೊಂದು ಜಾತ್ರೆ ನಡೆಯೋದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆಲೋಡಿ ಗ್ರಾಮದಲ್ಲಿ. ಇಲ್ಲಿನ ರಂಗನಾಥ ಸ್ವಾಮಿಗೆ ಎಣ್ಣೆಯ ನೈವೇದ್ಯ. ಒಳ್ಳೆ ಭಕ್ತರಿಗೆ ಚೆನ್ನಾಗಿ ನೋಡ್ಕೊಂತ ದೇವರು. ಇದ್ರ ವಿಶೇಷ ಮದುವೆ ಆಗಿದೆ ನಿನ್ನೆ, ಇವತ್ತು ಜಾತ್ರೆ ಒಂದು ರಥೋತ್ಸವ. ಒಳ್ಳೆ ಅನುಕೂಲ ರೀತಿಯಿಂದ ಭಕ್ತರು ಎಲ್ಲೇ ಮಹಾರಾಷ್ಟ್ರ, ಗುಲ್ಬರ್ಗ, ಆಂಧ್ರ ಈ ಕಡೆಯಿಂದ ಎಲ್ಲ ಬರ್ತಾರೆ. ಸರಾಯಿ ನೈವೇದ್ಯ ತೊಗೊಂಬರ್ತಾರೆ. ತಗೊಂಬಂದು ಪೂಜೆ ಮಾಡಿಸ್ಬಿಟ್ಟು ಅವರೇ ವಾಪಸ್ಸು ತೀರ್ಥ ಅಂತ ವಾಪಸ್ ತೊಗೊಂಡೋಗ್ತಾರೆ. ಇದೇ ಇದ್ರ ವಿಶೇಷ. 3 ವರ್ಷಗಳಿಗೊಮ್ಮೆ ಕೆಲೋಡಿ ರಂಗನಾಥ ಸ್ವಾಮಿ ಜಾತ್ರೆ ನಡೆಯುತ್ತೆ. ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಇಷ್ಟಾರ್ಥ ಸಿದ್ಧಿಗೆ ಇಲ್ಲಿನ ಭಕ್ತರು ಎಣ್ಣೆ ನೈವೇದ್ಯ ಕೊಡೋದಾಗಿ ಹರಕೆ ಕಟ್ಟಿಕೊಳ್ತಾರೆ. ತಮ್ಮ ಬಯಕೆ ಈಡೇರಿದ್ರೆ ತಮ್ಮಿಷ್ಟದ ಬ್ರ್ಯಾಂಡ್ ಎಣ್ಣೆ ಕೊಟ್ಟು ಹರಕೆ ತೀರಿಸ್ತಾರೆ. ಅರ್ಚಕರು ಎಲ್ಲ ಬಾಟಲಿಗಳ ಮಧ್ಯೆ ಸಂಗ್ರಹಿಸಿ ಭಕ್ತರಿಗೆ ತೀರ್ಥ ರೂಪದಲ್ಲಿ ನೀಡ್ತಾರೆ. ಭಕ್ತರಂತೂ ಫುಲ್ ಖುಷ್. ಇಲ್ಲಿ ವಿಶೇಷತೆ ಏನಂತಂದರೆ, ಈ ದೇವಸ್ಥಾನದಲ್ಲಿ ಸರಾಯಿ ನೈವೇದ್ಯವನ್ನು ಹರಿಸ್ತಾರೆ. ಸರಾಯಿ ನೈವೇದ್ಯ ನೇಮಿಸೋದ್ರಿಂದ ಸರಾಯಿ ಕುಡಿಯೋರು, ದುಶ್ಚಟಗಳ ಮಾಡೋರು ಆ ಅರ್ಪಣೆಯನ್ನು ತಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಅರ್ಪಿಸಿ ತಮ್ಮ ದುಶ್ಚಟಗಳನ್ನು ನಿವಾರಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. 1 ವರ್ಷದಿಂದ ಇಲ್ಲಿ ಅವ್ರು ನಡ್ಕೊಂಡು ಬಂದವರು ನೆಕ್ಸ್ಟ್ ಇಯರ್ ಬರುತ್ತಲೇ ಇದೆಲ್ಲ ನಿವಾರಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಟ್ಟಾರೆ ಕೆಲೋಡಿ ಜಾತ್ರೆ 3 ವರ್ಷಕ್ಕೊಮ್ಮೆ ಅದ್ದೂರಿಯಿಂದ ನಡೆಯುತ್ತೆ. ಗಂಡಸರಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳು ಕೂಡ ಎಣ್ಣೆ ಹರಕೆ ತೀರಿಸಿ ಕೃತಾರ್ಥರಾಗ್ತಾರೆ. ಈಗಿನ ಕಾಲದಲ್ಲೂ ಜನ ಇದನ್ನೆಲ್ಲ ನಂಬ್ತಾರಲ್ಲ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಂಜಿಗಿ ಜೊತೆ ಮಲ್ಲಿಕಾರ್ಜುನ್ ಹೊಸ್ಮನಿ, ಸುವರ್ಣ ನ್ಯೂಸ್. ಒಂದು ಪಡಿಬೇಕಾದರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕು ಅನ್ನೋ ಮಾತಿದೆ. ರಸ್ತೆಗಾಗಿ 100 ಮರಗಳ ಮಾರಣ ಹೋಮ ಮಾಡುವ ಸರ್ಕಾರ ನಂತರ ಇದೇ ಮಾತನ್ನು ಹೇಳುತ್ತೆ. ಆದರೆ ವಿದೇಶಿ ಮಾದರಿ ಅನುಸರಿಸಿದ್ರೆ ಇದೆಲ್ಲ ತಪ್ಪುತ್ತೆ. ಅದೇನು ಅಂತ ನೋಡೋಣ ಬನ್ನಿ. ಸೂರ್ಯನ ರುದ್ರ ಪ್ರತಾಪಕ್ಕೆ ಭೂಮಿ ತತ್ತರಿಸಿ ಹೋಗಿದೆ. ಪರಿಸರ ಉಳಿಸಿ ಧರೆ ತಂಪಾಗಿಸಿ ಅನ್ನೋ ಸರ್ಕಾರವೇ ರಸ್ತೆ ಮೇಲ್ದರ್ಜೆ ಮತ್ತು ವಿಸ್ತರಣೆ ಅಂತ 100 ಮರಗಳ ಮಾರಣ ಹೋಮ ಮಾಡ್ತಿದೆ. ಉದ್ಯಾನ ನಗರಿ ಬೆಂಗಳೂರಿನಲ್ಲೇ ಸಾವಿರಾರು ಮರಗಳಿಗೆ ಕೊಡಲಿ ಬೀಳ್ತಿದೆ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ರಸ್ತೆ ಮಧ್ಯೆ ಬೃಹತ್ ಮರವಿದ್ರೂ ಅದಕ್ಕೆ ಕತ್ತರಿ ಹಾಕಲ್ಲ. ಇಡೀ ಮರವನ್ನೇ ಬೇರೆಡೆಗೆ ಸ್ಥಳಾಂತರಿಸಿ ಕಾಮಗಾರಿ ಮುಗಿಸ್ತಾರೆ. ಅಂದ ಹಾಗೆ ಬೃಹತ್ ಜೆಸಿಬಿ ತರ ಕಾಣ್ತಿರೋ ಇದು ಟ್ರಕ್ ಸ್ಪೇಡ್ ಅಂತ. ಇದರ ಕೆಲಸವೇನು ಗೊತ್ತಾ? ಬೃಹತ್ ಮರಗಳನ್ನ ಬೇರು ಸಮೇತ ಸ್ಥಳಾಂತರ ಮಾಡೋದು. ಕೆನಡಾದ ಡಚ್ಮನ್ ಇಂಡಸ್ಟ್ರೀಸ್ನವರು ಇದನ್ನ ತಯಾರಿಸಿದ್ದಾರೆ. ಜೆಸಿಬಿಗಳಂತೆಯೇ ಇರೋ ಈ ಯಂತ್ರ 4 ಬರ್ಜಿ ತರ ಶೂಲಗಳನ್ನೊಳಗೊಂಡಿರುತ್ತೆ. ಯಾವ ಮರವನ್ನು ಸ್ಥಳಾಂತರಿಸಬೇಕೋ ಆ ಮರದ ಸುತ್ತ ಜೆಸಿಬಿ ಬರ್ಜಿಗಳು ಸುತ್ತುವರೆದು ಬೇರು ಸಮೇತ ಕತ್ತರಿಸುತ್ತವೆ. ಬಳಿಕ ಮರವನ್ನು ಲಾಕ್ ಮಾಡಿಕೊಂಡು ಟ್ರಕ್ ಮೇಲೆ ಹಾಕಿಕೊಳ್ಳಲಾಗುತ್ತೆ. ನಂತರ ಮೊದಲೇ ಆ ಮರಕ್ಕೆ ಬೇಕಾದಷ್ಟು ಗುಂಡಿ ಮಾಡಿರೋ ಸ್ಥಳದಲ್ಲಿ ಮರವನ್ನು ಮರುನಾಟಿ ಮಾಡಲಾಗುತ್ತೆ. ಫಾರಿನ್ಗಳಲ್ಲಿ ಬಳಕೆಯಲ್ಲಿರೋ ಈ ತಂತ್ರಜ್ಞಾನ ನಮ್ಮ ದೇಶಕ್ಕೆ ಹೊಸದೇನಲ್ಲ. ಸಿಎಂ ನರೇಂದ್ರ ಮೋದಿ ವಿದೇಶಕ್ಕೆ ಹೋದಾಗ ಈ ತಂತ್ರಜ್ಞಾನ ಕಂಡು ಗುಜರಾತ್ನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇನ್ನು ನಮ್ಮ ಬೆಂಗಳೂರಿನಲ್ಲೂ ಮೆಟ್ರೋ ಕಾಮಗಾರಿ ವೇಳೆ ಮರ ಸ್ಥಳಾಂತರಿಸುವ ಕಾರ್ಯ ಒಮ್ಮೆ ಮಾಡಲಾಗಿತ್ತು. ಆದರೆ ಮರವನ್ನು ಬೋಳು ಮಾಡಿ ಸ್ಥಳಾಂತರಿಸಬೇಕಿತ್ತು. ಆದರೆ ಈ ಡಚ್ಮನ್ ಟ್ರಕ್ ಸ್ಪೇಡ್ ಮರಗಳಿಗೆ ಯಾವುದೇ ಧಕ್ಕೆ ಮಾಡದೆ ಸ್ಥಳಾಂತರಿಸುತ್ತೆ. ಒಟ್ಟಿನಲ್ಲಿ ಮರಗಳಿಗೆ ಕೊಡಲಿ ಹಾಕುವ ನಮ್ಮ ಗುತ್ತಿಗೆದಾರರು ಇಂತಹ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡಲ್ಲಿ ತಕ್ಕ ಮಟ್ಟಿಗಾದ್ರೂ ಮರಗಳ ಪ್ರಾಣ ಉಳಿಯುತ್ತೆ ಅಲ್ವಾ?
ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ವಜ್ರ ಚಿನ್ನಾಭರಣ ಅಂದರೆ ನಾರಿಯರಿಗೆ ಪಂಚಪ್ರಾಣ. ಅದರಲ್ಲೂ ವೆರೈಟಿ ಮಿರಮಿರ ಮಿರುಗುವ ಅಂದ ಚಂದದ ವಜ್ರಾಭರಣಗಳು ಕಣ್ಮುಂದೆ ಹೊಳಿತಾ ಇದ್ದರೆ ಹೇಗಿರಬೇಕು ಹೇಳಿ. ಬನ್ನಿ ಹಾಗಾದರೆ ಸಿಲಿಕಾನ್ ಸಿಟಿಯಲ್ಲಿ ನಡೀತಿರುವ ವಜ್ರಾಭರಣ ಮೇಳದಲ್ಲಿರುವ ವಜ್ರಾಭರಣ ಮತ್ತು ಮಾಡೆಲ್ಗಳ ರ್ಯಾಂಪ್ ವಾಕ್ಗಳ ಝಲಕನ್ನು ನೋಡ್ಕೊಂಡು ಬರೋಣ. ಒಂದೆಡೆ ವಜ್ರಾಭರಣ ತೊಟ್ಟು ರ್ಯಾಂಪ್ ವಾಕ್ ಮಾಡುತ್ತಿರುವ ಮಾಡೆಲ್ಗಳು, ಮತ್ತೊಂದೆಡೆ ಬಗೆ ಬಗೆಯ ಕಿವಿಯೋಲೆ, ಮಿರಮಿರ ಮಿನುಗೋ ನೆಕ್ಲೆಸ್, ಪೆಂಡೆಂಟ್, ಒಂದಕ್ಕಿಂತ ಒಂದು ಅದೆಷ್ಟು ಚಂದ. ಈ ಝಗಮಗಿಸುವ ವಜ್ರಾಭರಣಗಳನ್ನ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡೋಣ ಅನ್ಸುತ್ತೆ. ವಿವಿಧ ವಿನ್ಯಾಸದ ವಿಶಿಷ್ಟ ವಜ್ರದ ಆಭರಣಗಳ ಪ್ರದರ್ಶನ ಎಲ್ಲರನ್ನ ತನ್ನತ್ತ ಸೆಳೆಯುತ್ತಿತ್ತು. ಚಿತ್ರನಟಿ ಟೀನಾ ಪೊನ್ನಪ್ಪ ಈ ಮೇಳದ ಉದ್ಘಾಟನೆಯನ್ನ ಮಾಡಿದ್ರು. ಈ ಸುಂದರ ವಜ್ರಾಭರಣವನ್ನ ಕಂಡು ತನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ವಿವಿಧ ಬಗೆಯ ಕಲೆಕ್ಷನ್ಗೆ ಟೀನಾ ಪೊನ್ನಪ್ಪ ತಾವು ಧರಿಸಿ ಇನ್ನಷ್ಟು ಮೆರುಗು ನೀಡಿದ್ರು. ಇಂತಹ ಅದ್ಭುತವಾದ ಡೈಮಂಡ್ ಎಕ್ಸಿಬಿಷನ್ ಕಂಡು ಮಾಡೆಲ್ಗಳಂತೂ ಫುಲ್ ಫಿದಾ ಆಗಿದ್ರು. ಡೈಮಂಡ್ ಅಂದರೆ ತುಂಬಾ ಇಷ್ಟ, ಬಟ್ ಅದರಲ್ಲೂ ಇಷ್ಟೊಂದು ಥರ ವೆರೈಟಿ ಇದರಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ಐ ಥಿಂಕ್ ಯುಗಾದಿ ಟೈಮಿಗೆ ಎಲ್ಲ ಲೇಡೀಸ್ಗೂ ಒಂದು ಬೆಸ್ಟ್ ಪ್ಲೇಸ್ ಟು ಶಾಪ್ ಇನ್. ಇಷ್ಟಕ್ಕೂ ಈ ಡಿಸೈನ್ ಹೊಳೆಯೋ ವಜ್ರಾಭರಣಗಳ ರಾಶಿ ಕಂಡು ಬಂದಿದ್ದು ನಗರದ ರಿಚ್ಮಂಡ್ ಸರ್ಕಲ್ನಲ್ಲಿರೋ ಜ್ಯುವೆಲ್ಸ್ ಗಾರ್ಡನ್ ಆಯೋಜಿಸಿದ ಡೈಮಂಡ್ ಜ್ಯುವೆಲರಿ ಎಕ್ಸಿಬಿಷನ್ನಲ್ಲಿ. ಯುಗಾದಿ ಹಬ್ಬದ ಪ್ರಯುಕ್ತ ನಗರದ ಜನರಿಗೆ ಈ ಎಕ್ಸಿಬಿಷನ್ ಆಯೋಜಿಸಲಾಗಿದೆ. ಬಟ್ ಈ ವರ್ಷ ಏನು ಮಾಡ್ತಾ ಇದ್ದೀವಿ ಅಂದರೆ ಕಾನ್ಸೆಪ್ಟು ಒಂದು ನಾವು ಲೈಟ್ ವೇಟ್ ಡೈಮಂಡ್ ಜ್ಯುವೆಲ್ರಿ ಕಾನ್ಸೆಪ್ಟ್ ತಗೊಬಂದು ಬರೀ ಪೆಂಡೆಂಟ್ಸು, ಬರೀ ಇಯರ್ ಸ್ಟಡ್ಸು, ಬರೀ ಬ್ರೇಸ್ಲೆಟ್ಸು ಆ ಥರ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀವಿ. ಒಟ್ಟಿನಲ್ಲಿ ಆಭರಣ ಪ್ರಿಯರಿಗೆ ವೆರೈಟಿ ಕಲೆಕ್ಷನ್ ನೋಡೋ ಅವಕಾಶ ಇಲ್ಲಿದೆ. ಇಂದಿನಿಂದ ಏಪ್ರಿಲ್ 10ರವರೆಗೆ ನಡೆಯಲಿರೋ ಎಕ್ಸಿಬಿಷನ್ ವೀಕೆಂಡ್ ಶಾಪಿಂಗ್ ಪ್ರಿಯರ ಗಮನ ಸೆಳೆಯಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.